ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾತಾಡಕ್ಕೆ ಹೊರಟಿರೋದು 1947ನ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ಬಗ್ಗೆ. ಇದನ್ನ ಕೇವಲ ಒಂದು ಕಾನೂನು ಅಂತ ಅನ್ಕೋಬೇಡಿ. ಇದು ಬ್ರಿಟಿಷ್ ಸಾಮ್ರಾಜ್ಯದ ಯುಗಾಂತ್ಯವನ್ನು ಅಧಿಕೃತವಾಗಿ ಘೋಷಿಸಿ ಎರಡು ಸಾರ್ವಭೌಮ ರಾಷ್ಟ್ರಗಳ ಉದಯಕ್ಕೆ ಕಾರಣವಾದ ಒಂದು ಐತಿಹಾಸಿಕ ಶಾಸನ. ಆದರೆ ಈ ಸ್ವಾತಂತ್ರ್ಯದ ಸಂಭ್ರಮದ ಹಿಂದೆಯೇ ನಮ್ಮ ಉಪಖಂಡ ಕಂಡ ಅತಿದೊಡ್ಡ ದುರಂತಗಳಲ್ಲಿ ಒಂದು ಹೇಗೆ ಅಡಗಿದೆ ಅನ್ನೋದನ್ನ ಇವತ್ತು ನಾವು ಒಟ್ಟಿಗೆ ನೋಡೋಣ. ಹೌದು, ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಐತಿಹಾಸಿಕ ವಿಜಯ. ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ಅದಕ್ಕಾಗಿ ನಾವು ತೆತ್ತ ಬೆಲೆ ಏನು? ಈ ಪ್ರಶ್ನೆ ಇದೆಯಲ್ಲ, ಇದು ಕೇವಲ ರಾಜಕೀಯ ಚರ್ಚೆಗೆ ಸೀಮಿತವಾದದ್ದಲ್ಲ. ಇದು ಕೋಟ್ಯಾಂತರ ಜನರ ಬದುಕನ್ನೇ ತಲೆಕೆಳಗು ಮಾಡಿದ, ಭಾವನೆಗಳನ್ನ ಹಿಂಡಿದ ಒಂದು ಪ್ರಶ್ನೆ. ಆ ಬೆಲೆಯ ಆಳವನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ. ನೋಡಿ, 1947 ಅನ್ನೋದು ಒಂದೇ ದಿನದಲ್ಲಿ ನಡೆದ ಪವಾಡವೇನಲ್ಲ. ಆ ಒಂದು ನಿರ್ಣಾಯಕ ಕ್ಷಣದ ಹಿಂದೆ ಸುಮಾರು 100 ವರ್ಷಗಳ ನಿರಂತರ ಹೋರಾಟ, ಅದೆಷ್ಟೋ ತ್ಯಾಗಗಳು ಮತ್ತು ಸಂಕೀರ್ಣವಾದ ರಾಜಕೀಯ ಚದುರಂಗದಾಟವೇ ಇತ್ತು. ಹಾಗಾದ್ರೆ ಸ್ವಾತಂತ್ರ್ಯದ ಆ ಕಿಡಿ ಹೊತ್ಕೊಂಡಿದ್ದು ಹೇಗೆ? ಆ ದಾರಿಯನ್ನೊಮ್ಮೆ ಹಿಂತಿರುಗಿ ನೋಡೋಣ ಬನ್ನಿ. ಈ ಇಡೀ ಕಥೆಯ ಕಿಡಿ ಹೊತ್ತುಕೊಂಡಿದ್ದೇ 1857ರ ದಂಗೆಯಿಂದ. ಅಲ್ಲಿಂದ ಶುರುವಾದ ಹೋರಾಟ ಮುಂದೆ ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಗಳ ಮೂಲಕ ಇಡೀ ದೇಶವನ್ನೇ ವ್ಯಾಪಿಸಿ ಬ್ರಿಟಿಷ್ ಆಡಳಿತದ ಅಡಿಪಾಯವನ್ನೇ ಅಲುಗಾಡಿಸಿಬಿಡಿತು. 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಹೊತ್ತಿನಂತೂ ಭಾರತೀಯರ ಧ್ವನಿ ಸ್ಪಷ್ಟವಾಗಿತ್ತು: ನಮಗೆ ಬೇಕಾಗಿದ್ದು ಸಂಪೂರ್ಣ ಸ್ವಾತಂತ್ರ್ಯ. ಇದಕ್ಕೆ ಎರಡನೇ ಮಹಾಯುದ್ಧ ಕೂಡ ಒಂದು ರೀತಿ ಸಹಾಯ ಮಾಡಿತು. ಯಾಕಂದ್ರೆ ಯುದ್ಧ ಗೆದ್ರೂ ಬ್ರಿಟನ್ ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ಸಂಪೂರ್ಣ ಕುಸಿದು ಹೋಗಿತ್ತು. ಆಗ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಭಾರತವನ್ನು ಇನ್ನಷ್ಟು ಕಾಲ ಹಿಡಿದಿಟ್ಟುಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ ಅಂತ. ಸರಿ, ಪರಿಸ್ಥಿತಿ ಕೈಮೀರ್ತಿದೆ ಅಂತ ಗೊತ್ತಾದಾಗ ಬ್ರಿಟಿಷರು ಒಂದು ಕೊನೆಯ ಪ್ರಯತ್ನ ಮಾಡಿದ್ರು. ಅದೇ ಕ್ಯಾಬಿನೆಟ್ ಮಿಷನ್. ಹೇಗಾದ್ರೂ ಮಾಡಿ ಅಖಂಡ ಭಾರತನನ್ನೇ ಉಳಿಸಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯಲೇ ಇಲ್ಲ. ಆ ಮಾತುಕತೆ ವಿಫಲವಾಯಿತು. ಆಗ ಅನಿವಾರ್ಯವಾಗಿ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನ ಮುಂದಿಟ್ರು. ಅದೇ ವಿಭಜನೆಯ ಯೋಜನೆ. ಇದೇ ಮುಂದೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಅಡಿಪಾಯ ಹಾಕಿದ್ದು. ಹಾಗಾದ್ರೆ ಏನಿದು ಕಾನೂನು? ಒಂದು ಕಾಗದದ ತುಂಡು ಹೇಗೆ ಸುಮಾರು 200 ವರ್ಷಗಳ ಬ್ರಿಟಿಷ್ ಆಡಳಿತವನ್ನು ಅಧಿಕೃತವಾಗಿ ಕೊನೆಗೊಳಿಸಿತು? ಬನ್ನಿ, ಅದರ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ವಿಶ್ಲೇಷಿಸೋಣ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಸಮಯ. ನೋಡಿ, ಜುಲೈ 18ರಂದು ಬ್ರಿಟಿಷ್ ಸಂಸತ್ನಲ್ಲಿ ಈ ಕಾನೂನು ಪಾಸ್ ಆಗುತ್ತೆ. ಆದರೂ ಕೇವಲ 1 ತಿಂಗಳೊಳಗೆ, ಅಂದ್ರೆ ಆಗಸ್ಟ್ 15ರಂದು 2 ಹೊಸ ದೇಶಗಳು ಹುಟ್ಟುಕೊಳ್ತವೆ. ಇಷ್ಟೊಂದು ಅವಸರ ಯಾಕಿತ್ತು? ಬಹುಶಃ ಇದೇ ಅವಸರವೇ ಮುಂದಿನ ಅನಾಹುತಕ್ಕೆಲ್ಲ ಕಾರಣವಾಯ್ತಾ? ಯೋಚಿಸಬೇಕಾದ ವಿಷಯ. ನೋಡಿ, ಈ 5 ಅಂಶಗಳು ಕೇವಲ ನಿಯಮಗಳಲ್ಲ. ಇವು ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರದ ಸ್ತಂಭಗಳನ್ನೇ ಒಂದೊಂದಾಗಿ ಕಿತ್ತುಹಾಕಿದವು. ಮೊದಲನೆಯದಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ದೇಶಗಳ ರಚನೆ. ಇನ್ನು ಎರಡನೇದು ಭಾರತದ ಮೇಲೆ ಬ್ರಿಟನ್ಗಿದ್ದ ಸಕಲ ಅಧಿಕಾರಗಳ ಅಂತ್ಯ. ವೈಸ್ರಾಯ್ ಅನ್ನೋ ಹುದ್ದೆಯ ರದ್ದಾಯಿತು. ಅದಕ್ಕಿಂತ ಮುಖ್ಯವಾಗಿ 5ನೇ ಅಂಶ, ತಮ್ಮ ಭವಿಷ್ಯವನ್ನು ತಾವೇ ಬರೆದುಕೊಳ್ಳಲು, ಅಂದ್ರೆ ತಮ್ಮದೇ ಆದ ಸಂವಿಧಾನವನ್ನು ರಚಿಸಿಕೊಳ್ಳಲು 2 ದೇಶಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಕಾನೂನುಗಳು, ಕಾಯ್ದೆಗಳು ಕಾಗದದ ಮೇಲೆ ನೋಡೋಕೆ ತುಂಬಾ ಅಚ್ಚುಕಟ್ಟಾಗಿ ಕಾಣಿಸುತ್ತೆ ಅಲ್ವಾ? ಆದರೆ ನೆಲದ ಮೇಲಿನ ವಾಸ್ತವ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬೇರೆಯೇ ಆಗಿತ್ತು. ಸ್ವಾತಂತ್ರ್ಯ ಬಂದೇ ಬಿಡ್ತು ಅನ್ನೋ ಸಂಭ್ರಮದ ನಡುವೆ ವಿಭಜನೆಯ ಕರಾಳ ಮುಖ ಅನಾವರಣಗೊಂಡಿತ್ತು. ಅದು ಮಾನವ ಇತಿಹಾಸದ ಅತ್ಯಂತ ಭೀಕರ ದುರಂತಗಳಲ್ಲಿ ಒಂದಾಗಿ ದಾಖಲಾಗಿದೆ. 1,40,00,000. ಸ್ವಲ್ಪ ಯೋಚನೆ ಮಾಡಿ, ಇದೊಂದು ಬರೀ ಸಂಖ್ಯೆಯಲ್ಲ. ಇದು ತಮ್ಮ ಮನೆ, ಮಠ, ಭೂಮಿ, ನೆನಪುಗಳು, ಅಷ್ಟೇ ಯಾಕೆ ತಮ್ಮವರನ್ನೇ ಬಿಟ್ಟು ಜೀವ ಉಳಿಸ್ಕೊಳ್ಳೋಕೆ ಹೊರಟ ಜನರ ಸಂಖ್ಯೆ. ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಮತ್ತು ಅತ್ಯಂತ ರಕ್ತಸಿಕ್ತ ವಲಸೆಗಳಲ್ಲಿ ಇದೂ ಕೂಡ ಒಂದು. ತುಂಬಾನೇ ಆತುರವಾಗಿ ಕೇವಲ ಒಂದು ನಕ್ಷೆಯ ಮೇಲೆ ಎಳೆದ ಗೆರೆ ಕೋಟ್ಯಾಂತರ ಜನರ ಬದುಕನ್ನೇ ಇಬ್ಬಾಗ ಮಾಡಿಬಿಡ್ತು. ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯಾದಾಗ ಇಡೀ ದೇಶದಲ್ಲಿ ಹಿಂಸೆಯ ಜ್ವಾಲೆ ಹೊತ್ಕೊಂಡಿತು. ಲಕ್ಷಾಂತರ ಅಮಾಯಕರು ಪ್ರಾಣ ಕಳೆದುಕೊಂಡ್ರು, ಕೋಟ್ಯಾಂತರ ಜನ ನಿರಾಶ್ರಿತರಾದ್ರು. ಅಷ್ಟೇ ಅಲ್ಲ, ಸೇನೆಯಿಂದ ಹಿಡಿದು ಸರ್ಕಾರದ ಫೈಲುಗಳವರೆಗೆ ಎಲ್ಲವನ್ನೂ ಹಂಚಿಕೊಳ್ಳುವಾಗ ಉಂಟಾದ ಆಡಳಿತಾತ್ಮಕ ಗೊಂದಲ ಇದೆಯಲ್ಲ, ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಇವತ್ತು ನಾವು ಈ ಕಾಯ್ದೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದು ತಂದಿದ್ದು ವಿಜಯವನ್ನ ಅಥವಾ ದುರಂತವನ್ನ? ಸತ್ಯ ಹೇಳಬೇಕಂದ್ರೆ ಇದರ ಪರಂಪರೆ ಅಷ್ಟು ಸರಳವಾಗಿಲ್ಲ. ಅದು ಇವತ್ತಿಗೂ ನಮ್ಮನ್ನು ಕಾಡುತ್ತಿರುವ ಒಂದು ದ್ವಂದ್ವ. ಇದು ನಿಜಕ್ಕೂ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಒಂದ್ ಕಡೆ ನೋಡಿದ್ರೆ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ತು, ನಮ್ಮದೇ ಪ್ರಜಾಪ್ರಭುತ್ವದ ಹಾದಿ ತೆರೆದುಕೊಳ್ತು, ನಮ್ಮ ಸಂವಿಧಾನ ರಚನೆಗೆ ಅವಕಾಶ ಸಿಕ್ತು.
ಆದರೆ ಇನ್ನೊಂದು ಕಡೆ ಅದೇ ಕಾನೂನು ವಿಭಜನೆಯ ಆಳವಾದ ಗಾಯವನ್ನ ಕೊಡ್ತು. ಹಿಂಸೆ, ಅಸ್ಥಿರತೆ ಮತ್ತು ಇವತ್ತಿಗೂ ಬಗೆಹರಿಯದ ಕಾಶ್ಮೀರ ಸಮಸ್ಯೆಯಂತಹ ಹಲವು ಸಮಸ್ಯೆಗಳಿಗೆ ಬೀಜ ಬಿತ್ತಿದ್ದು ಕೂಡ ಇದೇ ಕಾಯ್ದೆ. ಸಾರ್ವಭೌಮ ರಾಷ್ಟ್ರ ಈ ಒಂದು ಪದದ ಅರ್ಥ ಇದೆಯಲ್ಲ, ಅದು ಬಹಳ ದೊಡ್ಡದು. ಇದರರ್ಥ ಸುಮಾರು 200 ವರ್ಷಗಳ ನಂತರ ಭಾರತ ತನ್ನ ಹಣೆಬರಹವನ್ನು ತಾನೇ ಬರೆದುಕೊಳ್ಳುವ ಅಧಿಕಾರವನ್ನು ಮರಳಿ ಪಡೆಯಿತು. ಹೊರಗಿನ ಯಾವುದೇ ಶಕ್ತಿಯ ಹಸ್ತಕ್ಷೇಪವಿಲ್ಲದೆ ನಮ್ಮದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಮಗೆ ಸಿಕ್ಕಿತು. ಇದು ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ, ಇದು ಒಂದು ಜನಾಂಗದ ಆತ್ಮ ಗೌರವದ ಪುನಃಸ್ಥಾಪನೆ. ಕೊನೆಯಲ್ಲಿ ಈ ಒಂದು ವಾಕ್ಯ ಬಹುಶಃ ಎಲ್ಲವನ್ನೂ ಹೇಳ್ಬಿಡುತ್ತೆ. ಇದು ಸ್ವಾತಂತ್ರ್ಯವನ್ನು ನೀಡಿತು, ಆದರೆ ಅದರೊಂದಿಗೆ ವಿಭಜನೆಯ ನೋವನ್ನು ತಂದಿತು. 1947ರ ಕಾಯ್ದೆ ನಮ್ಮ ಇತಿಹಾಸದಲ್ಲಿ ಒಂದು ವಿಜಯದ ಅಧ್ಯಾಯವನ್ನ ತೆರೆಯಿತು ಅನ್ನೋದು ಸತ್ಯ. ಆದರೆ ಆ ವಿಜಯದ ನೆರಳಿನಲ್ಲಿ ಅಡಗಿರುವ ನೋವಿನ ಕಥೆ ಇವತ್ತಿಗೂ ಮುಗಿದಿಲ್ಲ. ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಅಂಟಿಕೊಂಡಿರುವ ವಿಭಜನೆಯ ಆ ದುರಂತವನ್ನ ಮರೆಯಲು ಎಂದಾದರೂ ಸಾಧ್ಯವೇ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.